ಹೊಟ್ಟೆಯಲ್ಲಿ ಮದ್ದು ಉಂಟಾ? ಉಂಟು ಅಂತ ದೈವದ ಪ್ರಶ್ನೆಯಲ್ಲಿ ದರ್ಶನದಲ್ಲಿ ಹೇಳಿದ್ದಾರೆ. ಕವಡೆ ಪ್ರಶ್ನೆಯಲ್ಲೂ ಮದ್ದು ಉಂಟು ಅಂತ ಹೇಳಿದ್ದಾರೆ. ಜ್ಯೋತಿಷಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ತಂತ್ರವಾದಿಗಳು ಮಂತ್ರವಾದಿಗಳು ಅದನ್ನೇ ಹೇಳ್ತಾರೆ. ನಿಜವಾಗಿ ಹೊಟ್ಟೆಯಲ್ಲಿ ಮದ್ದು ಇರ್ತದ? ಅವರು ಎಲ್ಲ ಹೇಳಿದ್ದು ಸರಿ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಮದ್ದು ಉಂಟು. ಆದರೆ ನನ್ನ ಲೆಕ್ಕದಲ್ಲಿ ಮದ್ದು ಇಲ್ಲ. ನನ್ನ ಆತ್ಮೀಯ ನಡೆದಾಡುವ ದೇವರುಗಳೇ, ನನ್ನ ಮಾತು ಸ್ವಲ್ಪ ಕಿವಿಗೊಟ್ಟು ಅರ್ಥ ಮಾಡಿ. ಯಾವುದೇ ಒಂದು ನೀವು ಡಾಕ್ಟ್ರುಗಳ ಸಲಹೆ ಪಡೆದು ಸ್ಕ್ಯಾನಿಂಗ್ ಮಾಡಿದರೂ ಕೂಡ ಮದ್ದು ಹೊಟ್ಟೆಯಲ್ಲಿ ಇರುವುದಿಲ್ಲ. ಹೊಟ್ಟೆಯಲ್ಲಿ ಮದ್ದು ಇಲ್ಲವೇ ಇಲ್ಲ. ಆದರೆ ಅವರು ಹೇಳಿದ್ದು ಸರಿ ಉಂಟು. ದರ್ಶನದಲ್ಲಿ ಹೇಳಿದ್ದೆಲ್ಲ ಸರಿ ಉಂಟು. ಹಾಗೆ ನಮ್ಮ ರೀಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ನಿಮ್ಮ ಶರೀರದಲ್ಲಿ ಮದ್ದು ಬರುವುದಿಲ್ಲ. ಸಪ್ತಚಕ್ರ ಬ್ಲಾಕ್ ಆಗ್ತದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರ ಚಕ್ರ ಬ್ಲಾಕ್ ಆಗ್ತದೆ. ಅದನ್ನು ನೀವು ಬೆನ್ನು ನೇರ ಮಾಡಿ ಕುಳಿತುಕೊಳ್ಬೇಕು. ಆಫೀಸಲ್ಲಿ ಬೆನ್ನು ನೇರ ಮಾಡಿ ಕುಳಿತುಕೊಳ್ಬೇಕು. ಬಗ್ಗಿಸಿ ಕೂತಾಗ ನಿಮ್ಮ ಕೆಲವು ಚಕ್ರಗಳು ಬ್ಲಾಕ್ ಆಗ್ತದೆ. ಅದನ್ನು ರಿಲೀಸ್ ಮಾಡುವುದು ಸುಲಭ. ಅದಕ್ಕೆ ಅವರ ಭಾಷೆಯಲ್ಲಿ ಅದು ಮದ್ದು ಅಂತ ಹೇಳಿದ್ದಾರೆ. ಅದು ನನ್ನ ಭಾಷೆಯಲ್ಲಿ ಮದ್ದಲ್ಲ, ಸಪ್ತಚಕ್ರದ ಬ್ಲಾಕೇಜ್. ಅದಕ್ಕೆ ರಿಲೀಸ್ ಮಾಡಲಿಕ್ಕೆ ಕೆಲವು ಮೂಲಿಕೆಗಳ ಸಪ್ತಚಕ್ರ ರಿಲೀಸ್ ಮಾಡೋದು ಉಂಟು. ಅದನ್ನು ನೀವು ನಿಮ್ಮ ಮನೆಯಲ್ಲೇ ಮಾಡ್ಬೋದು, ತೊಂದರೆ ಇಲ್ಲ, ಸರಿಯಾಗ್ತದೆ. ಆ ಬ್ಲಾಕ್ ಆದಾಗ ನಿಮಗೆ ಕಿರಿಕಿರಿ ಆಗ್ತದೆ. ಮನೆಯಲ್ಲಿ ಗಂಡ ಹೇಳಿದ್ದು ಹೆಂಡತಿಗೆ ಅರ್ಥ ಆಗೋದಿಲ್ಲ, ಹೆಂಡತಿ ಹೇಳಿದ್ದು ಗಂಡನಿಗೆ ಅರ್ಥ ಆಗೋದಿಲ್ಲ. ಮನೆಯಲ್ಲಿ ಕಿರಿಕಿರಿಯ ಜೀವನ. ಅದಕ್ಕೆ ಅದು ಮದ್ದು ಅಂತ. ಕಾರಣ ನೀವು ಮನೆಯಲ್ಲಿ, ಅದಕ್ಕೆ ಹೇಳುವುದು ನಾನು, ಮನೆಯಲ್ಲಿ ಪದ್ಮಾಸನದಲ್ಲಿ ಸುಖಾಸನದಲ್ಲಿ ಕೂತ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನೀವು ನನ್ನ ರೀಮೈಂಡ್ಸೆಟ್ ವರ್ಕ್ಶಾಪ್ಗೆ ಬರುವಾಗ ನಿಮ್ಮನ್ನು ಒಂದು ಶರೀರವನ್ನು ಶಿಸ್ತುಬದ್ಧವಾಗಿ ಮಾಡಬೇಕಾದ್ರೆ ಕೆಲಸ ಇರ್ತದೆ. ಅದಕ್ಕೋಸ್ಕರ ನೀವು ಜ್ಞಾನ ಮಾರ್ಗದಲ್ಲಿ, ಜಪದಲ್ಲಿ ಇದನ್ನೆಲ್ಲ ಸರಿ ಮಾಡಿದರೆ ನಿಮ್ಮ ಶರೀರದಲ್ಲಿ ಒಂದು ಪವರ್ ಹೆಚ್ಚಾದಾಗ ಮಾಟ, ಮಂತ್ರ, ಕೃತಿಮ ದೋಷ ಯಾವುದು ನಾಟುವುದಿಲ್ಲ, ನಡೆಯುವುದಿಲ್ಲ. ಯಾಕಂತ ಹೇಳಿದರೆ ನಿಮ್ಮ ಸಪ್ತಚಕ್ರ ಜಾಗೃತಿ ಆಗಿದೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಅವರು ಹೇಳಿದ್ದು ಸುಳ್ಳು, ಇವರು ಹೇಳಿದ್ದು ಸುಳ್ಳು, ಅವರು ಹೇಳಿದ್ದು ಸರಿ. ನಾನು ನಿಮ್ಮ ಪಿಕ್ಚರ್ ನೋಡುವಾಗ ನಿಮ್ಮ ಒಳಗಡೆ ಇರುವಂಥ ಸಪ್ತಚಕ್ರ ಬ್ಲಾಕ್ ಆಗಿರುತ್ತೆ. ಅದನ್ನು ರಿಲೀಸ್ ಮಾಡಲಿಕ್ಕೆ ಸುಲಭ, ದೊಡ್ಡ ಸಮಸ್ಯೆ ಇಲ್ಲ. ಅದಕ್ಕೋಸ್ಕರ ರೀಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ನಿಮ್ಮ ತಲೆಯಲ್ಲಿ ತುಂಬಿಸಿದಂಥ ಎಷ್ಟೋ ಗೊಬ್ಬರಗಳಿವೆ. ಅದನ್ನೆಲ್ಲ ನಿಮ್ಮ ಹತ್ರನೇ ಡಿಲೀಟ್ ಮಾಡಿಸಿ ನಿಮ್ಮ ಬ್ರಹ್ಮರಂಧ್ರದ ಮೂಲಕ ಪಿಂಡ ಶರೀರವನ್ನು ಬ್ರಹ್ಮಾಂಡಕ್ಕೆ ಕನೆಕ್ಟ್ ಮಾಡುವಂಥ ಒಂದು ವಿಧಾನ ಇದೆ. ಅದನ್ನೇ ನಾನು ನಿಮಗೆ ಹೇಳಿಕೊಡುವುದು. ಅದಕ್ಕೋಸ್ಕರ ನನ್ನ ಫೋನ್ ನಂಬರನ್ನು ಬರೆದುಕೊಳ್ಳಿ, 9880254627. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಮಾತನಾಡಿ, ನೇರ ಬನ್ನಿ, ಮಾರ್ಗದರ್ಶನವನ್ನು ಕೊಡ್ತೇನೆ. ಮತ್ತು ಅಲ್ಲಿ ಸಮಸ್ಯೆ ಆಯಿತು, ಅಲ್ಲಿ ಹೋಗಿ ಅಷ್ಟು ಖರ್ಚು, ಇಲ್ಲಿ ಹೋಗಿ ಇಷ್ಟು ಖರ್ಚು, ಅದನ್ನೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ಎಲ್ಲಿ ಹೋದರೂ ಗುರುದಕ್ಷಿಣೆ ಕೊಡಲೇಬೇಕಾಗ್ತದೆ. ಅದು ಕೊಡದೆ ಯಾವ ಡಾಕ್ಟ್ರು ಕೂಡ ಈಗ ಮದ್ದು ಕೊಡುವುದಿಲ್ಲ ನಿಮಗೆ. 50-100ರಲ್ಲಿ ಯಾವುದು ಕೆಲಸ ಆಗೋದಿಲ್ಲ. ಡಾಕ್ಟ್ರ್ ಹತ್ರ ಹೋದು 500-1000 ರೂಪಾಯಿ ತಗೊಳ್ತಾರೆ. ಅದು ಅವರ ಗುರುದಕ್ಷಿಣೆ, ಅವರ ಕಲಿತ ವಿದ್ಯೆಗೆ. ನಾನು ಕಲಿತ ವಿದ್ಯೆಯನ್ನು ನಿಮಗೆ ಪ್ರಯೋಗ ಮಾಡುವಾಗ ನೀವು ಗುರುದಕ್ಷಿಣೆ ಕೊಡಬೇಕಾಗ್ತದೆ. ಆದ ಕಾರಣ ನೇರ ಭೇಟಿ ಮಾಡಿ. ಮತ್ತು ನಮ್ಮ ರೀಮೈಂಡ್ಸೆಟ್ ವರ್ಕ್ಶಾಪ್ ಇರುವಾಗ ನಾನು ನಿಮಗೆ ಮೊದಲು ಹೇಳಿದೆ, ಬರುವ ಕೊನೆಯ ತಿಂಗಳಿನಲ್ಲಿ ನಡೀತದೆ. ಅದಕ್ಕೆ ಆಮಂತ್ರಣ ಈಗ ಹೊರಗೆ ಹಾಕಿದ್ದೇನೆ. ನಿಮಗೆ ಸಿಕ್ಕಿದರೆ ಖಂಡಿತವಾಗಿ ಬನ್ನಿ. ಜೈ ಶ್ರೀರಾಮ್.